ಇಲ್ಲೊಂದು ನಾನು ವಿಡಿಯೋ ಇದೆ, ನಾನು ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ಹೇಗಿದೆ ಅಂತ ನೀವು ಮೊದಲು ಕೇಳ್ಕೊಳ್ಳಿ, ಆಮೇಲೆ ನಾವು ಇದರ ಒಳಗಡೆ ಏನು ನಾಯ್ಸ್ ಇದೆ ಅದು ಹೇಗೆ ಕ್ಲಿಯರ್ ಮಾಡೋದು ಅದು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ನಮಸ್ಕಾರ ಸ್ನೇಹಿತರೆ, ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ಯೂಟ್ಯೂಬ್ ಮೇಲೆ ವೀಡಿಯೋ ಮಾಡ್ತಾ ಇರ್ತೀವಿ. ಯೂಟ್ಯೂಬ್ ಮೇಲೆ ವೀಡಿಯೋ ಮಾಡಬೇಕಾದ್ರೆ ನಾವು ನಮ್ಮ ಮೊಬೈಲ್ ಕ್ಯಾಮ್ರಾದಿಂದ ವೀಡಿಯೋ ಶೂಟ್ ಮಾಡ್ತೀವಿ. ವೀಡಿಯೋ ಶೂಟ್ ಮಾಡಿದ ಮೇಲೆ ತುಂಬ ನಾಯ್ಸ್ ಎಲ್ಲ ಬರುತ್ತೆ, ಅಂದರೆ ಹೊರಗಿನ ನಾಯ್ಸ್, ಮಾತಾಡ್ತಿರೋದು, ಏನೇನೋ ಡಿಸ್ಟರ್ಬೆನ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅದನ್ನು ನಾವು ರಿಮೂವ್ ಮಾಡೋದು ಹೇಗೆ? ಯಾಕೆಂದರೆ ನಮ್ಮ ಹತ್ರ ಮೈಕ್ ಇಲ್ಲ. ಸೊ ಮೈಕ್ ನಾವು ಇನ್ನೂ ತೊಗೊಳೋಕ್ಕಾಗಲ್ಲ. ಮೈಕ್ ಇಲ್ಲದೇ ಒಂದೊಳ್ಳೆ ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ನಾವು ಯೂಟ್ಯೂಬ್ ಮೇಲೆ ಅದನ್ನು ಅಪ್ಲೋಡ್ ಮಾಡೋದು ಹೇಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಯಾಕಂದರೆ ನೋಡಿ, ವಿಡಿಯೋ ಕ್ವಾಲಿಟಿ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು ಅಂದರೂ ಪರವಾಗಿಲ್ಲ, ವಾಯ್ಸ್ ಮಾತ್ರ ಕ್ಲಿಯರ್ ಆಗಿರಬೇಕು. ಇದರಿಂದ ಜನರಿಗೆ ನೀವು ಮಾತಾಡ್ತಿರೋದು, ನೀವು ಕೊಡೋ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅದರಿಂದ ತುಂಬ ಹೊತ್ತು ವಿಡಿಯೋ ನೋಡ್ತಾರೆ. ತುಂಬ ಡಿಸ್ಟರ್ಬೆನ್ಸ್ ಇತ್ತು, ತುಂಬ ಮಾತಾಡೋದು, ಬ್ಯಾಕ್ಗ್ರೌಂಡಲ್ಲೆಲ್ಲ ನಾಯ್ಸ್ ಬರ್ತಾ ಇತ್ತು ಅಂದರೆ ಇಮಿಡಿಯೇಟ್ ಚಾನಲ್ ಮೇಲಿನ ವಿಡಿಯೋ ಬಿಟ್ಟು ಓಡೋಗ್ಬಿಡ್ತಾರೆ. ಸೊ ಆ ರೀತಿ ಆಗಬಾರ್ದು. ನಮ್ಮ ವಿಡಿಯೋ ಒಂದ್ಸರಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವರಿಗೆ ಕರೆಕ್ಟಾಗಿ, ನೀಟಾಗಿ, ಕ್ಲಿಯರಾಗಿ ಕೇಳಿಸ್ಬೇಕು. ಸೊ ನಮ್ಮ ಹತ್ರ ಮೈಕ್ ಇಲ್ಲ. ನಾವು ಯೂಟ್ಯೂಬ್ಗೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಬರೀ ನಾವು ಏನು ಕ್ಯಾಮ್ರಾ ಏನಿದೆ, ಮೊಬೈಲ್ ಕ್ಯಾಮ್ರಾ ಏನಿದೆ ಅದನ್ನು ಮಾತ್ರ ಬಳಸ್ತೀವಿ. ಸೊ ಅದನ್ನು ಬಳಸ್ಕೊಂಡು ವಿಡಿಯೋ ಮಾಡಿದರೆ ನಾಯ್ಸ್ ಎಲ್ಲ ಬರ್ತಾ ಇದೆ. ಸೊ ಅದನ್ನು ಹೇಗೆ ನಾವು ಕ್ಲಿಯರ್ ಮಾಡ್ಕೊಳ್ಳೋದು? ಒಳ್ಳೆ ಮೈಕ್ ರೀತಿ, ಮೈಕ್ ಇಲ್ಲದೇ ಇದ್ದರೂ ಮೈಕ್ ಹಾಕ್ಕೊಂಡು ಹೇಗೆ ನಾವು ಶೂಟ್ ಮಾಡ್ತೀವಿ ಆ ರೀತಿ ಕ್ಲಿಯರ್ ವಾಯ್ಸ್ ಹೇಗೆ ಬರುತ್ತೆ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು. ಆಮೇಲೆ ಇಂಥದ್ದು ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋಣ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನೊಂದು ಕ್ಲಿಪ್ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನಾನಿಲ್ಲಿ ಒಂದು ಫಸ್ಟ್ ವಿಡಿಯೋ ತೋರಿಸ್ತೀನಿ. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ವಿಡಿಯೋ ಇದೆ. ಸೊ ನೀವು ಯಾವುದೇ ವಿಡಿಯೋ ಶೂಟ್ ಮಾಡಿ, ಫಸ್ಟ್ ಒಂದು 5 ರಿಂದ 10 ಸೆಕೆಂಡ್ ಸೈಲೆಂಟ್ ಆಗಿರಬೇಕು. ಈಗ ನಾನು ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಸೈಲೆಂಟ್ ಆಗ್ತೀನಿ. ಒಂದು 5 ಸೆಕೆಂಡ್ 10 ಸೆಕೆಂಡ್ ಸೈಲೆಂಟ್ ಆಗ್ತೀನಿ. ಅಲ್ಲಿಂದ ನಮಸ್ಕಾರ ಸ್ನೇಹಿತರೆ ಅಂತ ಅದು ಹೇಳಿ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಈ 5-10 ಸೆಕೆಂಡಲ್ಲಿ ಏನು ನಾಯ್ಸ್ ಬಂದಿರುತ್ತೆ ಅದೇ ನಾಯ್ಸ್ ನಿಮ್ಮ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ 5-10 ಸೆಕೆಂಡಲ್ಲಿ ಏನು ನಾಯ್ಸ್ ಇದೆ ಅದನ್ನು ಕ್ಯಾಪ್ಚರ್ ಮಾಡುತ್ತೆ ಈ ಅಪ್ಲಿಕೇಶನ್. ಸೊ ಏನು ಹೇಗೆ ಅದು ಎಲ್ಲ ಪ್ರಾಕ್ಟಿಕಲ್ ಮಾಡಿ ತೋರಿಸಿ. ಇಲ್ಲೊಂದು ನಾನು ವಿಡಿಯೋ ಇದೆ, ನಾನು ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ಹೇಗಿದೆ ಅಂತ ನೀವು ಮೊದಲು ಕೇಳ್ಕೊಳ್ಳಿ, ಆಮೇಲೆ ನಾವು ಇದರ ಒಳಗಡೆ ಏನು ನಾಯ್ಸ್ ಇದೆ ಅದು ಹೇಗೆ ಕ್ಲಿಯರ್ ಮಾಡೋದು ಅದು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ನಮಸ್ಕಾರ ಸ್ನೇಹಿತರೆ, ಹಲವರಿಗೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಯೂಟ್ಯೂಬ್ ಸ್ಟುಡಿಯೋನ ಸೊ ನೀವು ಕೇಳಿಸ್ಕೊಂಡಿರ್ಬೋದು ಸ್ನೇಹಿತರೆ, ಇದರಲ್ಲಿ ನಾಯ್ಸ್ ಇದೆ, ಸರ್ ಅಂತ ಆವಾಜ್ ಬರ್ತಾ ಇದೆ ಹಿಂದ್ಗಡೆ. ಸೊ ಇದೇ ರೀತಿ ನಾನು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ನೀವು ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತೀರಾ, ವೀಡಿಯೋ ನೋಡೋದಿಲ್ಲ. ಸೊ ಈ ವಿಡಿಯೋಗೆ ಏನು ನಾಯ್ಸ್ ಇದೆ ಅದನ್ನು ಕ್ಲಿಯರ್ ಮಾಡೋದು ಹೇಗೆ? ನಮ್ಮ ಹತ್ರ ಒಂದು ಅಪ್ಲಿಕೇಶನ್ ಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಈಗ ಹೇಗಿರುತ್ತೆ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನಾಯ್ಸ್ ರಿಡಕ್ಷನ್ ಅನ್ನೋ ಅಪ್ಲಿಕೇಶನ್ ಇದೆ, ತುಂಬ ಬೆಸ್ಟ್ ಅಪ್ಲಿಕೇಶನ್ ಇದೆ, ನಾಯ್ಸ್ ರಿಡ್ಯೂಸರ್. ನೀವು ಪ್ಲೇಸ್ಟೋರಲ್ಲಿ ಇದನ್ನು ಸರ್ಚ್ ಮಾಡ್ಬೋದು. ನಾನು ಇಲ್ಲಿ ಪ್ಲೇಸ್ಟೋರಲ್ಲಿ ತೋರಿಸ್ತೀನಿ ನಿಮಗೆ. ನಾಯ್ಸ್ ರಿಡ್ಯೂಸರ್ ಅನ್ನೋದು ಅಪ್ಲಿಕೇಶನ್ ಇದೆ. ಈ ರೀತಿ ಅಪ್ಲಿಕೇಶನ್ ಇದೆ, ಇಲ್ಲೇ ನೋಡ್ಬೋದು. ಆಡಿಯೋ ವಿಡಿಯೋ ನಾಯ್ಸ್ ರಿಡ್ಯೂಸರ್ ಅಂತ ನೀವು ಸರ್ಚ್ ಮಾಡಿದರೆ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಈ ರೀತಿ ಇದರ ಲೋಗೋ ಇದೆ, ಇಲ್ಲಿ ನೋಡ್ಬೋದು. ಓಕೆ, ಸೊ ಈಗ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು 3 ಆಪ್ಷನ್ ಬರುತ್ತೆ. ನಿಮ್ಮ ಕೇಸಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ಬೋದು. ಏನು ಸೆಟ್ಟಿಂಗ್ ಕೇಳುತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡಿದ್ದೀನಿ, ಹಾಗಾಗಿ ನನಗೆ ಅದು ತೋರಿಸಲಿಲ್ಲ. ಸೊ ಸೆಟ್ಟಿಂಗ್ಸ್ ಏನು ಕೇಳುತ್ತೆ ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ. ಅದಾದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನಾಯ್ಸ್ ರಿಡ್ಯೂಸರ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಯಾವ ವಿಡಿಯೋ ಐತೆ ನಾನು ಎಕ್ಸ್ಪೋರ್ಟ್ ಮಾಡಿರೋ ಇನ್ ಶಾರ್ಟ್ ಇಲ್ಲಿ ನೋಡ್ಬೋದು. 38 ಸೆಕೆಂಡ್ಸ್ ವಿಡಿಯೋ ಇದೆ. ಇದನ್ನು ನಾನು ಇಂಪೋರ್ಟ್ ಮಾಡ್ಕೊಳ್ತೀನಿ. ಸೊ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಇಂಪೋರ್ಟ್ ಆಗಲಿಕ್ಕೆ. ಸೊ ಇಲ್ಲಿ ನೋಡಿ, ಪ್ರೊಸೀಡ್ ವಿತ್ ಎನ್ಹ್ಯಾನ್ಸ್ಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈಗೇನು ಮಾಡುತ್ತೆ, ಅದು ಎಲ್ಲ ನಾಯ್ಸ್ ಏನಿದೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಎಲ್ಲ ನಾಯ್ಸ್ ರಿಮೂವ್ ಮಾಡಿಬಿಡುತ್ತೆ ಇಮ್ಮಿಡಿಯೇಟ್. ಸ್ವಲ್ಪ ಹೊತ್ತು ಇದು ಇತ್ತು, ನಿಮ್ಮ ಲಾಂಗ್ ವಿಡಿಯೋ ಇತ್ತು, 10 ನಿಮಿಷದವರೆಗೂ ವಿಡಿಯೋ ಇತ್ತು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ವೇಟ್ ಮಾಡಿ. ಇನ್ನು ಇಲ್ಲಿ ಕಂಪ್ಲೀಟ್ ರಿಮೂವ್ ಆಗಿ ಬಂತು. ಓಕೆ, ಇಲ್ಲಿ ನೋಡ್ಬೋದು ರಿಮೂವ್ ಆಗಿದೆ. ಇದರಲ್ಲಿ ಎನ್ಹಾನ್ಸ್ ಆಗಿ ಬಂದಮೇಲೆ ಈ ರೀತಿ ಇರುತ್ತೆ. ಆಮೇಲೆ ಇಲ್ಲಿ ಒರಿಜಿನಲ್ ನಮ್ಮ ವಿಡಿಯೋ ಈ ರೀತಿ ಇದೆ. ಇಲ್ಲಿ ಪ್ಲೇ ಮಾಡಿ ತೋರಿಸಿ ನಿಮಗೆ ಇನ್ನೊಮ್ಮೆ.
ಸಾರಿ ಪ್ಲೇ ಆಗ್ತಾ ಇಲ್ಲ. ಸೊ ಎನ್ಹಾನ್ಸ್ಡ್ ಮೇಲೆ ಪ್ಲೇ ಮಾಡಿ ಒರಿಜಿನಲ್ ವಿಡಿಯೋ ಕೇಳ್ಕೊಬೋದು ನೀವು. ಇದರಲ್ಲಿ ಏನಿದೆ, ಹೇಗೆ ನಾಯ್ಸ್ ಬಂತು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಎನ್ಹಾನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಏನು ನಾಯ್ಸ್ ಇತ್ತು ಅದು ರಿಮೂವ್ ಆಗಿರುತ್ತೆ. ಇಲ್ಲಿ ಸೇವ್ ಆ್ಯಸ್ ವಿಡಿಯೋ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ನಿಮ್ಮ ವಿಡಿಯೋ 10 ನಿಮಿಷದ್ದಿತ್ತು ಅಂದರೆ, 10 ನಿಮಿಷದ ವಿಡಿಯೋ ಇದೆ ಅಂದರೆ ನೀವು ಆ್ಯಡ್ಸ್ ನೋಡಬೇಕು. ಒಂದು 30 ಸೆಕೆಂಡ್ ಅಂದರೆ ಒಂದು ಸರಿ ಆ್ಯಡ್ ನೋಡಿದರೆ 1 ನಿಮಿಷದ್ದು 60 ಸೆಕೆಂಡದ್ದು ನಿಮಗೆ ಕ್ರೆಡಿಟ್ ಸಿಗುತ್ತೆ. ಈಗ 10 ನಿಮಿಷದ್ದಿದೆ ಅಂದರೆ 10 ನಿಮಿಷದ್ದು ಕ್ರೆಡಿಟ್ ನೀವು ಇಲ್ಲಿ ಅರ್ನ್ ಮಾಡಬೇಕು. ಆವಾಗ ಇದನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬರುತ್ತೆ. ಸೊ ಫ್ರೀ ಅಪ್ಲಿಕೇಶನ್ ಇರೋದ್ರಿಂದ ನಾವು ಆ್ಯಡ್ಸ್ ಎಲ್ಲ ನೋಡಿಕೊಂಡು ಎಲ್ಲಿವರೆಗೂ ಆ್ಯಡ್ಸ್, ಈ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ಸ್ ಬಂದುಬಿಡುತ್ತೆ. ಈ ರೀತಿ ಆ್ಯಡ್ಸದ್ದು ಒಂದು ಪಾಪಪ್ ಬರುತ್ತೆ. ಬೇಕು ಅಂದರೆ ಬೈ ಮಾಡ್ಕೋಬೋದು. ಬೈ ಮಾಡೋ ಅವಶ್ಯಕತೆ ಇಲ್ಲ, ನಾವು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಫ್ರೀ 1 ಮಿನಿಟ್ಸ್ ಅಂತ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ಬೋದು. ಸೊ ಇದರ ಮೇಲೆ ಕ್ಲಿಕ್ ಮಾಡಿದರೆ 1 ನಿಮಿಷದ್ದು ಕ್ರೆಡಿಟ್ ನಿಮ್ಗೆ ಸಿಗುತ್ತೆ. ಈಗ ನಂದು ಅರ್ಧ ನಿಮಿಷದ್ದು ಒಂದು ವಿಡಿಯೋ ಇದೆ. ಇದು ನಾನು ಒಂದು ಸರಿ ಕ್ಲಿಕ್ ಮಾಡಿದರೆ ಸಾಕು, ನನಗೆ ಆ ಕ್ರೆಡಿಟಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ನಿಮ್ಮದು 10 ನಿಮಿಷದ ವಿಡಿಯೋ ಇದೆ ಅಂದರೆ ನೀವು 10 ನಿಮಿಷದ ಕ್ರೆಡಿಟ್ ಅರ್ನ್ ಮಾಡ್ಕೋಬೇಕು. ಇಲ್ಲಿವರೆಗೂ ಇಲ್ಲಿ ನಾನು ಫ್ರೀ 1 ಮಿನಿಟ್ ಅಂತ ಇದೆ, ಇದು ಆ್ಯಡ್ ನೋಡ್ತೀನಿ. ಆ್ಯಡ್ ನೋಡಿದ ಮೇಲೆ ಇಲ್ಲಿ ಇದೆಲ್ಲ ಬರುತ್ತೆ. ಆ್ಯಡ್ ನೋಡಿಕೊಂಡು ರಿವಾರ್ಡ್ಸ್ ಇಲ್ಲಿ ಗ್ರಾಂಟೆಡ್ ಅಂತ ಬಂತು ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಬ್ಯಾಲೆನ್ಸ್ ಇನ್ಫಾರ್ಮೇಷನ್ ಬ್ಯಾಲೆನ್ಸ್ ಅಪ್ಡೇಟೆಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಹತ್ರ ಬ್ಯಾಲೆನ್ಸ್ ಬಂದಿದೆ. ಈಗ ಸೇವ್ ಆ್ಯಸ್ ವಿಡಿಯೋ ಮೇಲೆ ನಾನು ಕ್ಲಿಕ್ ಮಾಡಿದರೆ ನನ್ನ ವಿಡಿಯೋ ಸೇವ್ ಆಗಿಬಿಡುತ್ತೆ. ಆಮೇಲೆ ಎಲ್ಲಿ ಸೇವ್ ಆಯಿತು ಇಲ್ಲಿ ನಿಮ್ಮ ಫೈಲ್ ನೇಮ್ ತೋರಿಸುತ್ತೆ, ಎಲ್ಲಿ ಸೇವ್ ಆಗಿದೆ ಅದನ್ನು ಓದ್ಕೊಂಡು ಎಲ್ಲಿ ಆ ವಿಡಿಯೋ ಸೇವ್ ಆಗಿದೆ ನೀವು ನೋಡ್ಕೋಬೇಕು. ಓಕೆ, ಈ ರೀತಿ ನೀವು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. 10 ನಿಮಿಷದ ವಿಡಿಯೋ ಇತ್ತು ಅಂದರೆ 10 ನಿಮಿಷದ ಬರುತ್ತೆ. ಈಗ ಅಲ್ಲಿ ಫಸ್ಟ್ ನಾನು ಇಲ್ಲಿ ಆ ವಿಡಿಯೋ 2 ವಿಡಿಯೋ ಪ್ಲೇ ಮಾಡಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಫಸ್ಟ್ ನಾವು ಇಂಪೋರ್ಟ್ ಮಾಡಿರೋ ವಿಡಿಯೋ ಇದೆ, ಇಲ್ಲಿ ಇನ್ಶಾಟ್ ನೋಡ್ಬೋದು. ಇದರಲ್ಲಿ ನಾಯ್ಸ್ ಬರ್ತಾ ಇದೆ. ಈಗ ನಾಯ್ಸ್ ಕ್ಲಿಯರ್ ಆಗಿದ್ಮೇಲೆ ಹೇಗೆ ಬರುತ್ತೆ ಇಲ್ಲಿ ತೋರಿಸಿ ನಿಮಗೆ. ಆನ್ ಮಾಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ. ಹಲವರಿಗೆ ಸೊ ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು ಸ್ನೇಹಿತರೆ. ಇಂಪೋರ್ಟ್ ಆದಮೇಲೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಯಾವುದೇ ನಾಯ್ಸ್ ಇಲ್ಲ. ನಮಸ್ಕಾರ ಸ್ನೇಹಿತರೆ. ಎಷ್ಟು ಕ್ಲಿಯರ್ ಆಗಿ ನಾಯ್ಸನ್ನು ರಿಡ್ಯೂಸ್ ಮಾಡಿ ಕೊಡುತ್ತೆ. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಇದಾಗಿದೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ವಿಡಿಯೋನ ರೆಕಾರ್ಡ್ ಮಾಡಿ ಅದರಲ್ಲಿರೋ ನಾಯ್ಸ್ ತೆಗೆದುಬಿಟ್ಟು ಎಡಿಟ್ ಮಾಡಿ ನೀವು ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿದರೆ ಒಳ್ಳೆ ಕ್ವಾಲಿಟಿಯಲ್ಲಿ ವಾಯ್ಸ್ ಕೇಳಿಸುತ್ತೆ ಸ್ನೇಹಿತರೆ. ಸೊ ತುಂಬ ಬೆಸ್ಟ್ ಅಪ್ಲಿಕೇಶನ್ ಇದಾಗಿದೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ನಾಯ್ಸ್ ರಿಡ್ಯೂಸ್ ಮಾಡ್ಬೋದು. ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಹಾಕಿ, ಇದ್ರ ಬಗ್ಗೆ ನಾನು ಇನ್ನಷ್ಟು ಮಾಹಿತಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ ಸ್ನೇಹಿತರೆ.